ವಿಘ್ನರಾಜನೇ. ಅಗ್ರಪೂಜೆಯು ನಿನಗೆ ವಿಘ್ನರಾಜನೇ. ಅಂಬಾಸುತಲಂಬೋದರ ಶಂಭುತನಯನೇ ಶಂಭುತನಯನೇ ಶಂಭುತನಯನೇ. ಅಗ್ರಪೂಜೆಯು ನಿನಗೆ ವಿಘ್ನರಾಜನೇ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ನೇಮದಿಂದ ಭಜಿಪೆವೋ ನೀಡುವರವನೋ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ನೇಮದಿಂದ ಭಜಿಪೆವೋ ನೀಡುವರವನೋ. ನಂಬಿ ಬಂದ ಭಕ್ತರ ಸಂಭ್ರಮದಲ್ಲಿ ಪಾಲಿಸೋ. ನಂಬಿ ಬಂದ ಭಕ್ತರ ಸಂಭ್ರಮದಲ್ಲಿ ಪಾಲಿಸು. ಶಿವತನಯನೆ ಭವನಾಶನೆ ಗುಣನಾಥನೆ ಶುಭವತರಿಸು. ಶಿವತನಯನೆ ಭವನಾಶನೆ ಗಣನಾಥನೆ ಶುಭವತರಿಸು. ಅಗ್ರಪೂಜೆಯು ನಿನಗೆ ವಿಘ್ನರಾಜನೇ. ಅಂಬಾಸುತಲಂಬೋದರ ಶಂಭುತನಯನೇ ಶಂಭುತನಯನೇ ಶಂಭುತನಯನೇ. ಅಗ್ರಪೂಜೆಯು ನಿನಗೆ ವಿಘ್ನರಾಜನೇ. ಸಕಲ ಲೋಕವು ನಿನ್ನ ಬೇಡುವುದಯಾಮುನ. ಹರಿಹರಾದಿ ಸುರಗಣ ನಿರುತದಿಂದ ಭಜಿಪರು. ಸಕಲ ಲೋಕವು ನಿನ್ನ ಬೇಡುವುದಯಾಮುನ. ಹರಿಹರಾದಿ ಸುರಗಣ ನಿರುತದಿಂದ ಭಜಿಪರು. ಶ್ರೀರಾಮ ಮಂದಿರದ ಕಲಾವೃಂದ ಪೋಷಿಸು. ಶ್ರೀರಾಮ ಮಂದಿರದ ಕಲಾವೃಂದ ಪೋಷಿಸು. ಸಂಗೀತವ ಸಾಹಿತ್ಯವ ಸುರರಾಗವ ಹರಿಸು ಮುದದಿ. ಸಂಗೀತವ ಸಾಹಿತ್ಯವ ಸುರರಾಗವ ಹರಿಸು ಮುದದಿ. ಅಗ್ರಪೂಜೆಯು ನಿನಗೆ ವಿಘ್ನರಾಜನೇ. ಅಂಬಾಸುತಲಂಬೋದರ ಶಂಭುತನಯನೇ ಶಂಭುತನಯನೇ ಶಂಭುತನಯನೇ. ಅಗ್ರಪೂಜೆಯು ನಿನಗೆ ವಿಘ್ನರಾಜನೇ ವಿಘ್ನರಾಜನೇ. बोलो श्री रामचंद्र मूर्ति की जय. सीता माता की जय. ದೊಡ್ಡದಮ್ಮ ದೇವಿ की जय. ಆಂಜನೇಯ ವರದ ಗೋವಿಂದ ಗೋವಿಂದ. ದುರ್ಗಾ ಪರಮೇಶ್ವರಿ ಪಾದಾರವಿಂದ ಗೋವಿಂದ. ಗಜಮುಖನೇ
ಹೌದು. ಶ್ರೀ 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 ಶ್ರೀರಾಮ ಕೃಪಾಪೋಷಿತ ನಾಟಕ ಮಂಡಳಿಯವರಾದ ನಾವುಗಳು ಈ ದಿನ ರಾತ್ರಿ ತ್ರಿಜನ್ಮ ಮೋಕ್ಷ ಅಥವಾ ಜಯ ವಿಜಯರ ಶಾಪ ಎಂಬ ಸುಂದರವಾದ ಪೌರಾಣಿಕ ನಾಟಕವನ್ನ ನಿಮ್ಮೆಲ್ಲರ ಮುಂದೆ ಅಭಿನಯಿಸುತ್ತಿದ್ದೇವೆ. ಈ ನಾಟಕದಲ್ಲಿ ವಿದ್ಯಾ ಗುರುಗಳಿಂದಾಗಲಿ, ಪಾತ್ರವರ್ಗದವರಿಂದಾಗಲಿ, ವಾದ್ಯ ವೃಂದದವರಿಂದಾಗಲಿ ಯಾವುದಾದರೂ ತಪ್ಪು ತೊದಲು ನುಡಿಗಳು ಕಂಡುಬಂದರೆ ಹಂಸ ಕ್ಷೀರ ನ್ಯಾಯದಂತೆ, ಅಂದರೆ ಹಂಸ ಪಕ್ಷಿಗೆ ಹಾಲು ಮತ್ತು ನೀರನ್ನು ಬೆರೆಸಿಟ್ಟರೆ ಆ ಹಂಸವು ನಿರ್ಮಲವಾದ ನೀರನ್ನ ಬೇರ್ಪಡಿಸಿ ಮಧುರವಾದ ಹಾಲನ್ನ ಸೇವಿಸುವಂತೆ ನೀವೆಲ್ಲರೂ ಕೂಡ ನಮ್ಮ ತಪ್ಪು ತೊದಲು ನುಡಿಗಳನ್ನೆಲ್ಲ ಮನ್ನಿಸಿ ನಾಟಕ ಮಂಡಳಿಯವರನ್ನ ಪ್ರೋತ್ಸಾಹಿಸಬೇಕು ಎಂದು ವಿನಂತಿಸಿಕೊಳ್ಳುತ್ತೇನೆ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ. ಭಕ್ತರ ಪೊರೆಯುವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ, ಭಕ್ತರ ಪೊರೆಯುವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ, ಭಕ್ತರ ಪೊರೆಯುವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ,
ಕಂಜದಳಯತಾಕ್ಷ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ 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 ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ 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 ಕೃಷ್ಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ सकलाधार नमस्ते सकलेश्वर नमस्ते सर्वसंपूर्ण नमस्ते सर्वकारण विश्वरूपाय विश्वाय निर्गुणाय गुणात्मने दशतत्वाय तत्वाय विष्णवे जुष्णवे नमः नारायणाय नित्याय निर्मितत्वाय धातृते लोकाश्राय योग्याय योगिनां पतये नमः नमस्ते सकलाधार नमस्ते सकलेश्वर ಯಾರು ನಿಲ್ಲಿ ನಿಲ್ಲಿ ಒಳಗೆ ಪ್ರವೇಶವಿಲ್ಲ. ನಾವು ಸ್ವಾಮಿಯ ಸಂದರ್ಶನಾರ್ಥಿಗಳು, ನಮ್ಮನ್ನು ತಡೆಯಬೇಡಿ. ನುಗ್ಗಬೇಡಿ, ದೂರ ನಿಲ್ಲಿ, ಇದು ಸಮಯವಲ್ಲ. ಸ್ವಾಮಿಯ ಸಂದರ್ಶನಕ್ಕೆ ಯಾವಾಗಲೂ ಸಮಯವಿದೆ. ಇಲ್ಲ, ಯಾಕಿಲ್ಲ? ಶ್ರೀ ಲಕ್ಷ್ಮೀನಾರಾಯಣರ ಅಂತರಂಗ ವಿಲಾಸ ಸಮಯವಿದು. ಇಲ್ಲಿ ಯಾರಿಗೂ ಪ್ರವೇಶವಿಲ್ಲ. ಇದು ನಮ್ಮ ಅಪ್ಪಣೆ. ಬೇಕಾದಾಗಲೆಲ್ಲ ಬರಬಹುದೆಂದು ನಮಗೂ ಅಪ್ಪಣೆಯಾಗಿರುವುದು. ಅಡ್ಡಿ ಮಾಡುವುದು ದೋಷವು. ನಿಮಗೆ ಒಳಗೆ ಬಿಡುವುದೇ ದೋಷವು. ಸುಮ್ಮನೆ ಹೊರಗೆ ನಡೆಯಿರಿ. ಇದೆಂತ ಅಸಂಬದ್ಧ ಮಾತು? ನೀವಾಡುವ ಮಾತು ಅಸಂಬದ್ಧ. ತ್ರಿನೇತ್ರ, ಚತುರ್ಮುಖ, ಸಹಸ್ರಾಕ್ಷ ಅಂತವರೇ ಬಂದರೆ ಒಳಗೆ ಬಿಡುವುದಿಲ್ಲ. ಇನ್ನು ನಿಮ್ಮಂತ ಬಡಜೋಗಿಗಳನ್ನು ಬಿಟ್ಟೇವ. ದೂರ ನಿಲ್ಲಿ. ಭಗವಂತನು ಅಧಿಕಾರ, ಐಶ್ವರ್ಯ ಇತ್ಯಾದಿ ಅಂತಸ್ತುಗಳಿಗೆ ತಕ್ಕಂತೆ ಇಲ್ಲ. ಆತನಿಗೆ ಎಲ್ಲರೂ ಸಮಾನರು. ಆತನು ಎಲ್ಲರಿಗೂ ಬೇಕಾದವನು, ಎಲ್ಲರೂ ಆತನಿಗೆ ಬೇಕಾದವರು. ನಮ್ಮೊಡನೆ ಚರ್ಚೆ ಮಾಡಲು ಬಂದಿರುವಿರಾ? ಸುಮ್ಮನೆ ಹೊರಗೆ ನಡೆಯಿರಿ. ಬಾಗಿಲು ಕಾಯುವ ನಿಮ್ಮೊಡನೆ ಚರ್ಚೆ ಮಾಡಲು ಬಂದಿಲ್ಲ. ಶ್ರೀಹರಿಯ ದರ್ಶನ ಮಾಡುವ ವಿಚಾರದಲ್ಲಿ ನಿಮ್ಮ ಅಡ್ಡಿ ಏನು ಸಾಗದು. ಒಳಗೆ ಹೋಗುವ ವಿಚಾರದಲ್ಲಿ ನಿಮ್ಮ ಪ್ರಯತ್ನಗಳು ಸಾಗದು. ತೊಲಗಿ ಹೋಗಿ ಇಲ್ಲಿಂದ. ದ್ವಾರಪಾಲಕರಾದ ನಿಮಗೆ ಇಷ್ಟೊಂದು ಗರ್ವವೇ? ನಮ್ಮನ್ನು ತಡೆದದ್ದು ಅಲ್ಲದೆ ಮಿತಿಮೀರಿ ಮಾತನಾಡುವಿರಾ? ನಿಮಗೆ ಮರ್ಯಾದೆ ಬೇರೆ ಕೇಡು. ಸುಮ್ಮನೆ ಹೊರಗೆ ನಡೆಯುವಿರೋ ಕುತ್ತಿಗೆಗೆ ಕೈ ಹಾಕಿ ತಳ್ಳಬೇಕು. ತಳ್ಳಿ ನೋಡೋಣ, ಬನ್ನಿ. ತೊಲಗಿ ತೊಲಗಿ ಇಲ್ಲಿಂದ. ವಿನಾಶಕಾಲೇ ವಿಪರೀತ ಬುದ್ಧಿ. ದೇವರ ದರ್ಶನಕ್ಕೆ ಅಡ್ಡಿ ಮಾಡುವುದಲ್ಲದೆ ನಮ್ಮನ್ನು ಅಪಮಾನ ಮಾಡುವಿರಾ? ನಿಮ್ಮಂತ ತಾಮಸ ಗುಣವುಳ್ಳವರು ಪರಮಾತ್ಮನ ಸೇವೆಯಲ್ಲಿರಲು ಯೋಗ್ಯವಲ್ಲ. ಶ್ರೀಪತಿ ದರ್ಶನಂ ಗೈದ ತಾಪಸಂ ತೊರೆದ ದೋಷದಿ ನೀವುಗಳು ಭೂಪತಿ ತರಕ್ಕೆ ದುರ್ಗತಿ ಭೂಪಂ ನಿಮಗೆ ತಪ್ಪಲು ಶಾಪ. ಶ್ರೀಹರೇ ನಾರಾಯಣ. ಹಾ ವಿಧಿ. ನಾರಾಯಣ ನಾರಾಯಣ. ಇದು ಮುನಿ ಶಾಪ.
ಒದಗಿದೆ ನಮಗೆ ಈ ಪರಿತಾಪ. ನಾರಾಯಣ ಶ್ರೀಹರಿ. ವಿಧಿ ಇದು ಮುನಿ ಶಾಪ, ಒದಗಿದೆ ನಮಗೆ ಈ ಪರಿತಾಪ. ನಾರಾಯಣ ಶ್ರೀಹರಿ. ಅರಿಯದೆ ನಾವು ಗೈದ ಪರಾಧಕ್ಕೆ. ನಾರಾಯಣ ಶ್ರೀಹರಿ. ಅರಿಯದೆ ನಾವು ಗೈದ ಪರಾಧಕ್ಕೆ ಈ ಪರಿವೆದೆಯು ಸಹಿಸುವುದೆಂತೋ. ಶ್ರೀಹರಿ. ಈ ಪರಿವೆದೆಯು ಸಹಿಸುವುದೆಂತೋ ವಿಧಿ ಇದು ಮುನಿ ಶಾಪ, ಒದಗಿದೆ ನಮಗೆ ಈ ಪರಿತಾಪ. ವಿಧಿಯೇ ಶ್ರೀಹರಿ. ನಾರಾಯಣ ಶ್ರೀಹರಿ ನಾರಾಯಣ ಲಕ್ಷ್ಮೀ ರಮಣ, ನಿನ್ನ ದರ್ಶನದಿಂದ ಧನ್ಯನಾದೆ. ಶ್ರೀಹರಿ ನಾರಾಯಣ, ಕಾಪಾಡು ತಂದೆ, ಕಾಪಾಡು. ಏಕೆ ಜಯ ವಿಜಯರೇ? ಮಹಾತ್ಮರ ಶಾಪಕ್ಕೆ ಗುರಿಯಾಗಿದ್ದೇವೆ. ನಮ್ಮನ್ನು ಕಾಪಾಡು ತಂದೆ, ಕಾಪಾಡು. ಬೆಂಕಿ ಹುಟ್ಟಿದ ಸ್ಥಳವನ್ನೇ ಸುಡುವಂತೆ ಅಜ್ಞಾನ, ಅಹಂಕಾರ, ಅವಿವೇಕಗಳು ನಿಮ್ಮಲ್ಲಿ ಮನೆ ಮಾಡಿದೆ. ಈ ಹಿಂದೆ ನೀವೀರ್ವರು ದ್ವೇಷ, ಅಸೂಯೆಗಳಿಂದ ಪರಸ್ಪರ ಶಪಿಸಿಕೊಂಡು ಆನೆ ಮೊಸಳೆಗಳಾಗಿ ಹುಟ್ಟಿ ಅನೇಕ ಕಷ್ಟಪಟ್ಟು ನನ್ನ ಸನ್ನಿಧಾನಕ್ಕೆ ಬಂದಿರಿ. ಈಗ ಮಹಾಮೇಧಾವಿಗಳಾದ ಬ್ರಹ್ಮಮಾನಸ ಪುತ್ರರನ್ನೇ ಅವಮಾನ ಮಾಡಿದರಲ್ಲವೇ? ಹೌದು ತಂದೆ, ನಮ್ಮದು ಮಹಾಪರಾಧವಾಯಿತು. ಯಾರಾದರಾಗಲಿ ಅಪರಾಧಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಹೇಳಿ, ಭೂಲೋಕದಲ್ಲಿ 7 ಜನ್ಮವೆತ್ತಿ ನನ್ನ ಮಿತ್ರರಾಗಿ ನನ್ನ ಸನ್ನಿಧಾನಕ್ಕೆ ಬರುತ್ತೀರೋ, ಇಲ್ಲ 3 ಜನ್ಮವೆತ್ತಿ ನನ್ನ ಶತ್ರುಗಳಾಗಿ ನನ್ನ ಸನ್ನಿಧಾನಕ್ಕೆ ಬರುತ್ತೀರೋ? ನೀವೇ ಹೇಳಿ. ಪ್ರಭು, ಹೆಚ್ಚು ಕಾಲ ನಿನ್ನ ಸನ್ನಿಧಿಯನ್ನು ಬಿಟ್ಟು ಇರಲಾರೆವು. ಶತ್ರುಗಳಾದರೂ ಚಿಂತೆ ಇಲ್ಲ, ನಮಗೆ 3 ಜನ್ಮವೇ ಸಾಕು. ತಥಾಸ್ತು. ರಾಯರ ರಾಯ ಈ ಮಹಾರಾಯ
ಸ್ವಾಮಿಯ ನೆನೆದು ಪಾಡುವೆನ ದೇವನ ನೆನೆದರೆ ಇಲ್ಲ ಭಯ ಸ್ವಾಮಿಯ ನೆನೆದು ಪಾಡುವೆನ ನವರಸ ನಾಟಕ ಸೂತ್ರಧಾರಿ ನಾನಾ ವೇಷದ ಪಾತ್ರಧಾರಿ ನವರಸ ನಾಟಕ ಸೂತ್ರಧಾರಿ ನಾನಾ ವೇಷದ ಪಾತ್ರಧಾರಿ ನಾಯಕನೆಂದರೆ ಈತನೇ ಶ್ರೀಹರಿ ನಾಯಕನೆಂದರೆ ಈತನೇ ಶ್ರೀಹರಿ ಆಡಿದ ನೋಡಿದೆ ಅದ್ಭುತ ಲೀಲೆಯ ಆಡಿದ ನೋಡಿದೆ ಅದ್ಭುತ ಲೀಲೆಯ ಸ್ವಾಮಿಯ ನೆನೆದು ಪಾಡುವೆನ ದೇವನ ನೆನೆದರೆ ಇಲ್ಲ ಭಯ ಸ್ವಾಮಿಯ ನೆನೆದು ಪಾಡುವೆನ ಸ್ವಾಮಿ ಮನಕನು ರೂಪ ಭಾವ ತೋರುಪ ಘನ ಸುವಿಲಾಸ ಸೊಬಗ ಬೀರುಪ ಲಕ್ಷ್ಮಿ ಹೀಗೆ ಬಾ ಮನಕನು ರೂಪ ಭಾವ ತೋರುಪ ಘನ ಸುವಿಲಾಸ ಸೊಬಗ ಬೀರುಪ ಬಾ ಚಂದ್ರಕಾಂತೆ ಮಧುರ ವಸಂತೆ ಬಾ ಚಂದ್ರಕಾಂತೆ ಮಧುರ ವಸಂತೆ ಬಾರೆ ನೀರೇ ಸಕಲ ಕಲಾ ಚತುರೇ ಪ್ರಣಯ ಕಲಾ ಮೋಹಿನಿ ಭಾಮಿನಿ ಮಂಜುಳ ವಾಸಿನಿ ಸುಮಧುರ ಭಾಜಿನಿ ಮಂಜುಳ ವಾಸಿನಿ ಸುಮಧುರ ಭಾಜಿನಿ ಪ್ರಣಯ ಕಲಾ ಮೋಹಿನಿ ಭಾಮಿನಿ ಲಕ್ಷ್ಮಿ ಹೀಗೆ ಬಾ ನೀ ನನ್ನ ಪ್ರಾಣ ಮೋಹಿನಿ ಇಂದು ಬಳಿ ಬಾರೆ ಕಾಮಿನಿ ನೀ ನನ್ನ ಪ್ರಾಣ ಮೋಹಿನಿ ಇಂದು ಬಳಿ ಬಾರೆ ಕಾಮಿನಿ ಶೃಂಗಾರ ಸಾರೆ ಸುರ ಸೌಖ್ಯ ಧಾರೆ ಶೃಂಗಾರ ಸಾರೆ ಸುರ ಸೌಖ್ಯ ಧಾರೆ ಬಾರೆ ನೀರೇ ಸಕಲ ಕಲಾ ಚತುರೇ ಪ್ರಣಯ ಕಲಾ ಮೋಹಿನಿ ಭಾಮಿನಿ ಮಂಜುಳ ವಾಸಿನಿ ಸುಮಧುರ ಭಾಜಿನಿ ಮಂಜುಳ ವಾಸಿನಿ ಸುಮಧುರ ಭಾಜಿನಿ ಪ್ರಣಯ ಕಲಾ ಮೋಹಿನಿ ಭಾಮಿನಿ ಸ್ವಾಮಿ ನಿಮ್ಮ ಭಕ್ತರಿಗೆ ಕೊಟ್ಟ 3 ಜನ್ಮದ ರಹಸ್ಯವೇನು? ರಹಸ್ಯವೇನೆಂದರೆ
ಮೊದಲನೇ ಜನ್ಮದಲ್ಲಿ ಹಿರಣ್ಯಕಶಿಪು ಹಿರಣ್ಯಾಕ್ಷರಾಗಿ, ಎರಡನೇ ಜನ್ಮದಲ್ಲಿ ರಾವಣ ಕುಂಭಕರ್ಣರಾಗಿ, ಮೂರನೇ ಜನ್ಮದಲ್ಲಿ ಶಿಶುಪಾಲ ದಂತವಕ್ರರಾಗಿ ಮತ್ತೆ ನಮ್ಮ ದರ್ಶನಕ್ಕೆ ಬರುವಲ್ಲ ಲಕ್ಷ್ಮಿ. ಸ್ವಾಮಿ, ಅವರು 3 ಜನ್ಮವೆತ್ತಿದ ಮೇಲೆ ತಾವು 3 ಜನ್ಮವೆತ್ತಬೇಕಲ್ಲವೇ? ಹೌದು ಲಕ್ಷ್ಮಿ, ಹೌದು. ಭೃಗು ಮಹಾತ್ಮನ ಪತ್ನಿ ವಾರುಣಿ ದೇವಿಯ ಶಾಪದಿಂದ ನಾನು ಪುನರ್ಜನ್ಮವೆತ್ತಲೇಬೇಕು. ಈಗ ನಾರಾಯಣನಾಗಿರುವೆನು. ನಂತರ ವರಾಹ ಮತ್ತು ನರಸಿಂಹಾವತಾರವನ್ನು ತಾಳಿ ಹಿರಣ್ಯಾಕ್ಷ ಹಿರಣ್ಯಕಶಿಪುವಿಗೆ ಮೋಕ್ಷವನ್ನು ನೀಡಿ ತ್ರೇತಾಯುಗದಲ್ಲಿ ಶ್ರೀರಾಮನಾಗಿ ಬರುವೆನು. ಆಗ ನೀನು ಜನಕರಾಜನ ಪುತ್ರಿ ಸೀತೆಯಾಗಿ ಬಾ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ ಬರುವೆನು. ಆಗ ನೀನು ಭೀಷ್ಮಕ ರಾಜನ ಪುತ್ರಿ ರುಕ್ಮಿಣಿಯಾಗಿ ಬಾ. ಜಯ ವಿಜಯರಿಗೆ ಶಾಪ ವಿಮೋಚನೆ ಮಾಡೋಣ. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿ, ನಾನೇ ಭಾಗ್ಯವತೆ ಎಂದು ನಾನೇ ಪುಣ್ಯವತೆ. ಹೌದೇ? ಸ್ವಾಮಿ, ನಾನೇ ಭಾಗ್ಯವತೆ ಎಂದು ನಾನೇ ಪುಣ್ಯವತೆ. ಗೋವಿಂದ ನಿಮ್ಮಿಂದ ಆನಂದ ಹೊಂದಿರಲು, ಗೋವಿಂದ ನಿಮ್ಮಿಂದ ಆನಂದ ಹೊಂದಿರಲು ನಾನೇ ಭಾಗ್ಯವತೆ ಎಂದು ನಾನೇ ಪುಣ್ಯವತೆ. ಹೌದೇ? ಹರಿನಾಮ ಹರಿಧ್ಯಾನ ಹರಿಸೇವೆಗಿಂದ ನಾದನ್ಯಳಾದೆ ಬಲು ಮಾನ್ಯಳಾದೆ. ಹರಿಧ್ಯಾನ ಹರಿನಾಮ ಹರಿಸೇವೆಗಿಂದ ನಾದನ್ಯಳಾದೆ ಬಲು ಮಾನ್ಯಳಾದೆ. ದೇವಾದಿ ದೇವನ ದಯೆಯಿಂದ. ಸ್ವಾಮಿ, ದೇವಾದಿ ದೇವನ ದಯೆಯಿಂದ ಭೂಲೋಕ ಪೂಜಿಸುವ ಸಿರಿದೇವಿಯಾದ, ಭೂಲೋಕ ಪೂಜಿಸುವ ಸಿರಿದೇವಿಯಾದ ನಾನೇ ಭಾಗ್ಯವತಿ ಎಂದು ನಾನೇ ಪುಣ್ಯವತಿ. ಲಕ್ಷ್ಮಿ, ಸ್ವಾಮಿ, ಕಾಲ್ಗಡಲ ಕಡೆವಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಕಾಲ್ಗಡಲ ಕಡೆವಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪ್ರೇಮಾನುರಾಗದಿ ಕೈ ಹಿಡಿದೆ, ಪ್ರೇಮಾನುರಾಗದಿ ಕೈ ಹಿಡಿದೆ. ನಿನ್ನನ್ನು ಪಡೆದು ಪರಿಪೂರ್ಣನಾದ, ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ ಎಂದು ನಾನೇ ಪುಣ್ಯವಂತ. ಅನುಗಾಲ ನಿನ್ನಿಂದ ಆನಂದ ಹೊಂದಿರಲು, ಅನುಗಾಲ ನಿನ್ನಿಂದ ಆನಂದ ಹೊಂದಿರಲು ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ.
ಹೌದೇ? ನಿನ್ನನ್ನು ಪಡೆದು ಮೋಹಗೊಂಡು ಕ್ಷಣಕಾಲ ದೂರಾಗಿ ಇರಲಾರೆನೆಂದು ನಿಮ್ಮನ್ನೇ ಹೊಂದಿ ಹೌದೇ? ಮನೆ ಮಾಡಿ ಹೃದಯದಲ್ಲಿ ಮುದದಿಂದ ಸ್ವಾಮಿ ಮನೆ ಮಾಡಿ ಹೃದಯದಲ್ಲಿ ಮುದದಿಂದ ಶ್ರೀಪತಿಗೆ ಅನುಗಾಲ ಆನಂದ ತಂದ ಶ್ರೀಪತಿಗೆ ಅನುಗಾಲ ಆನಂದ ತಂದ ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ದೈತ್ಯ ಕುಲ ಕಲ್ಪಭೂತ ಚಂಡ ಪ್ರಚಂಡ ಮಾರ್ತಾಂಡ ತೇಜ ನಿಜ ರೂಪ ವಿಹಿತ ಶತಕೋಟ ಮನೋಜ ನಿರುಪಮ ಪರಾಕ್ರಮ ವೀರ ವಿಕ್ರಮ ದಿಗ್ದಿಗಂತ ವ್ಯಾಪ್ತ ಅಪಾರ ಕೀರ್ತಿ ಚಂದ್ರಿಕಾ ವಿಲಸತ್ಸೋಮ ಹಿರಣ್ಯ ಕಶ್ಯಪ ಸಾರ್ವಭೌಮ ಪರಾಕ್ ಬಹುಪರಾಕ್ ಬಹುಪರಾಕ್. ಸಹೋದರ ಹಿರಣ್ಯಾಕ್ಷ, ಅಗ್ರಜ, ಸೇನಾಪತಿ, ಮಹಾಪ್ರಭು, ಪ್ರಿಯದಿಂ ಬಂಧು ಚತುರ್ಮುಖಂ ಪರಸುಗುಮ್ಮ ಮಕ್ಕಳಪ್ಯಮ್ಮನಾಶ್ರಯಿಸಿರ್ಕಂ ಪ್ರಿಯದಿಂ ಬಂಧು ಚತುರ್ಮುಖಂ ಪರಸುಗುಮ್ಮ ಮಕ್ಕಳಪ್ಯಮ್ಮನಾಶ್ರಯಿಸಿರ್ಕಂ ಘನದೈತ್ಯದಾನವಗಣಂ ಪ್ರಖ್ಯಾತಮೆಮ್ಮನ್ವಯಂ ಮಯ ನಿರ್ಮಿತಮಪ್ಪ ಏ ಶೋಣಿತಪುರಕ್ನಾಂ ರಾಜನಾಗಿರ್ಧ್ವಜಂ ಬಯಸಿರ್ಪೇ ಭುಜ ಸಂಧಿ ಬಂಧಿತ ಜಯಶ್ರೀ ಗೋತ್ರಮಂ ಚೈತ್ರಮಂ ಭುಜ ಬಾಲಾನ್ವಿತ ಭುವನ ಭೀಕರನ ಭುಜ ಬಾಲಾನ್ವಿತ ಭುವನ ಭೀಕರನ ತ್ರಿಜಗವೆಲ್ಲ ಜಯಿಸಿ ಮೆರೆಯುವ ತ್ರಿಜಗವೆಲ್ಲ ಜಯಿಸಿ ಮೆರೆಯುವ ಭುಜ ಬಾಲಾನ್ವಿತ ಭುವನ ಭೀಕರನ. ಸಹೋದರ ಅಗ್ರಜ, ಅತುಳ ಬಾಲರ ಗರ್ಭ ಒಡಗಿಸಿ ಅತುಳ ಬಾಲರ ಗರ್ಭ ಒಡಗಿಸಿ ಸುರರ ಗರ್ಭವ ಧ್ವಂಸಗೈದು ಸುರರ ಗರ್ಭವ ಧ್ವಂಸಗೈದು ಜಡಜ ಭೂಮಿಯ ಜಯಿಸಿ ಮೆರೆಯುವ ಜಡಜ ಭೂಮಿಯ ಜಯಿಸಿ ಮೆರೆಯುವ ಸಮರೆಯನಗೆ ಮೂರ್ಲೋಕದಿ ಸಮರೆಯನಗೆ ಮೂರ್ಲೋಕದಿ ಭುಜ ಬಾಲಾನ್ವಿತ ಭುವನ ಭೀಕರನ ತ್ರಿಜಗವೆಲ್ಲ ಜಯಿಸಿ ಮೆರೆಯುವ ತ್ರಿಜಗವೆಲ್ಲ ಜಯಿಸಿ ಮೆರೆಯುವ ಭುಜ ಬಾಲಾನ್ವಿತ ಭುವನ ಭೀಕರನ ಭೀಕರನ ಭೀಕರನ.
ಭೀಮ ಸಂಗ್ರಾಮ ಜಿತ ಕಾಮ ಗುಣಧಾಮ ಸೋಮಸುತ್ರಾಮನುತ ನಾಮ ಜಯ ಕಾಮ ಥಾಮ ಜಬರೋದ್ಧಾಮ ಭೀಮ ಬಲ ಭೀಮ ಕಾಮ ಹರ ನೇಮ ಪರ ನಾಮ ಸುಪ್ರೇಮ ಜೈ ಪರಾಕ್ ಜೈ ಪರಾಕ್ ಜೈ ಪರಾಕ್. ಸೇನಾಪತಿ ಮಹಾಪ್ರಭು, ನಮ್ಮ ದಾನವ ಸೈನ್ಯದ ಬಲಾಬಲವನ್ನು ಅದಾವ ರೀತಿಯಲ್ಲಿ ಇಟ್ಟಿರುವೆ, ವಿಚಾರವನ್ನು ತಿಳಿಸು. ಹಾಗೇ ಆಗಲಿ. ಮಂಡಲ ಭೂಪ ಕೇಳೈ ಹೇಳುವೆನೀಗ, ಮಂಡಲ ಭೂಪ ಕೇಳೈ. ತಂಡ ತಂಡದೊಳರಿ ಮಂಡಲ ಭಟರನು, ತಂಡ ತಂಡದೊಳರಿ ಮಂಡಲ ಭಟರು ತಂದು ಕೈವನೀಗ ಮಂಡಲದೊಳಗೆ. ಭಲೆ ಭಲೆ ತಂದು ಕೈವನೀಗ ಮಂಡಲದೊಳಗೆ. ಮಂಡಲ ಭೂಪ ಕೇಳೈ ಹೇಳುವೆನೀಗ, ಮಂಡಲ ಭೂಪ ಕೇಳೈ. ಮಹಾಪ್ರಭು, ನಮ್ಮ ಸೈನ್ಯವು ಹೇಗಿರುವುದೆಂದರೆ, ನಮ್ಮ ಸೈನ್ಯದ ಪರಿಮಿತಿಗೆ ಪರರ ಸೈನ್ಯವು ಬಂದರೆ ಅವರನ್ನು ಬಡಿದು ಕಾಲದೇವೇಶ್ವರನಿಗೆ ಔತಣ ಕೊಡುತ್ತೇವೆ. ಹಾಗೆಯೇ ಎಲ್ಲ ಸಾಮಂತ ರಾಜರುಗಳು ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಗಳನ್ನು ಕೊಡುತ್ತಿರುವರು. ಭಲೆ ಭಲೆ ಎಲ್ಲ ವರ್ಗದ ಜನರು ಸೌಖ್ಯದಿಂದ ಇರುವರು. ಮಹಾಪ್ರಭು, ಮುಂದೇನಪ್ಪಣೆ? ಭಲೆ ಭಲೆ ಸೇನಾಪತಿ, ನಿನ್ನ ಸಾಹಸಕ್ಕೆ ನಾನು ಮೆಚ್ಚಿದನು. ನಿನ್ನ ಪೀಠದಲ್ಲಿ ಮಂಡಿಸು. ಹಾಗೇ ಆಗಲಿ. ಸಹೋದರ ಹಿರಣ್ಯಾಕ್ಷ, ಅಗ್ರಜ, ಅಟ್ಟಹಾಸ ವಿಖ್ಯಾತರೆನಿಸಿ 3 ಲೋಕಗಳನ್ನು ತಲ್ಲಣಗೊಳಿಸುತ್ತಿರುವ ಈ ದೈತ್ಯ ದಾನವ ಸಹೋದರರುಗಳಾದ ಹಿರಣ್ಯಕಶ್ಯಪ ಹಿರಣ್ಯಾಕ್ಷನ ಮುಂದೆ ನಿಲ್ಲಬಲ್ಲ ವೀರರು, ಧೀರರು, ಶೂರರು ಈ ತ್ರಿಭುವನದಲ್ಲಿ ಅವರಾರಿರುವರು. ಭೀಕರದಿ ಶಿರವ ಛೇದೀಪೆ ಅವೈರಿಯ, ಭೀಕರದಿ ಶಿರವ ಛೇದೀಪೆ ಅವೈರಿಯ, ದುರುಳರವರನ್ನು ಭೀಕರದಿ ಶಿರವ ಛೇದೀಪೆ ಅವೈರಿಯ. ಆ ಹರಿಯ ಪಿಡಿದು ಚರಣ ಕಿಡುವೆ ಈಗ ನಾನು. ಭಲೆ ಭಲೆ ಆ ಹರಿಯ ಪಿಡಿದು ಚರಣ ಕಿಡುವೆ ಭರದಿ ನಾನು. ದುರುಳ ಇಂದ್ರನ ಕರುಳನು ಬಗೆದು, ದುರುಳ ಇಂದ್ರನ ಕರುಳನು ಬಗೆದು ಸುರದೇವತೆಗಳ ಆಹುತಿ ಕೊಡುವೆ. ಭೀಕರದಿ ಶಿರವ ಛೇದೀಪೆ ಆ ವೈರಿಯ, ದುರುಳರವರನ್ನು ಭೀಕರದಿ ಶಿರ, ಭೀಕರದಿ ಶಿರ, ಭೀಕರದಿ ಶಿರ ಛೇದೀಪೆ ಆ ವೈರಿಯ. ಭಲೆ ಭಲೆ ಹಿರಣ್ಯಾಕ್ಷ. ಅಗ್ರಜ, ನಿನ್ನ ಪರಾಕ್ರಮಕ್ಕೆ ಸಾಟಿ ಇಲ್ಲ, ನಿನ್ನ ವೈಭವಕ್ಕೆ ಎಣೆಯಿಲ್ಲ, ಇನ್ನು ನಿನ್ನ ಪರಾಕ್ರಮಕ್ಕೆ ಸರಿ ಸಾಟಿ ಇಲ್ಲ. ಇನ್ನು ನಮ್ಮ ಎದುರು ಶಕ್ತಿಗಳಾಗಿರುವವರು ಈ ತ್ರಿಭುವನದಲ್ಲೇ ಯಾರೂ ಇಲ್ಲ. ಆದರೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಗ್ರಜ, ನೆಮ್ಮದಿ ಇಲ್ಲ. ಏಕೆ ಏಕೆ ಹಿರಣ್ಯಾಕ್ಷ? ಸಪ್ತ ಋಷಿಗಳು ನಿನ್ನ ಪಾದದಡಿಯಲ್ಲಿರಬೇಕು. ಓ, ನಮ್ಮ ಪಾದದಡಿಯಲ್ಲಿರಬೇಕು. ಆ ಭಲೆ ಭಲೆ. 3 ಲೋಕವು ನಿನ್ನ ಮುಷ್ಟಿಯಲ್ಲಿರಬೇಕು. ನಮ್ಮ ಮುಷ್ಟಿಯಲ್ಲಿರಬೇಕು. ಸರಿಯಾಗಿ ಹೇಳಿದೆ ಸಹೋದರ. ಸುರಲೋಕವು ಸತ್ತು ಬಿದ್ದಿರಬೇಕು. ಆ ಸುರಲೋಕವೇ ಸತ್ತು ಬಿದ್ದಿರಬೇಕು. ಭಲೆ ಭಲೆ. ದಿಕ್ಪಾಲಕರು ನಮ್ಮ ಅರಮನೆಯ ದ್ವಾರಪಾಲಕರಾಗಿರಬೇಕು. ದಿಕ್ಪಾಲಕರು ನಮ್ಮರಮನೆಯ ದ್ವಾರಪಾಲಕರಾಗಿರಬೇಕು. ಭಲೆ ಹಿರಣ್ಯಾಕ್ಷ. ಅಷ್ಟೇ ಅಲ್ಲ ಅಗ್ರಜ, ಕಾಮಧೇನುವಿದ ಕಡೆ ಕಾಲನ್ನು ಚಾಚಿ ಕಲ್ಪ ವೃಕ್ಷದ ಅಡಿ ಮಲಗಿರುವ ನಿನ್ನನ್ನು ಆ ಸಚಿಪತಿ ಹೆದರಿ ಪೂಜಿಸಬೇಕು. ಹೆದರಿ ಪೂಜಿಸಬೇಕು. ಹೆದರಿ ಪೂಜಿಸಬೇಕು. ಅಗ್ರಜ, ನನಗೆ ಅಪ್ಪಣೆಯನ್ನು ನೀಡು. ನನ್ನ ಪ್ರಾಣವನ್ನಾದರೂ ಒತ್ತಿ ಇಟ್ಟು ಈ ಕಾರ್ಯವನ್ನು ಸಾಧಿಸುತ್ತೇನೆ. ಬೇಡ ಸಹೋದರ, ಬೇಡ. ನಿನ್ನ ಪ್ರಾಣಕ್ಕಿಂತ ಮಿಗಿಲಾದುದು ನನಗೆ ಯಾವುದೂ ಇಲ್ಲ. ನೀನೊಬ್ಬನಿದ್ದರೆ ಸಾಕು. ಈ 3 ಲೋಕಗಳೇ ಇದ್ದ ಹಾಗೆ.
ಅಗ್ರಜ, ನನ್ನ ಪರಾಕ್ರಮದ ಮೇಲೆ ಶಂಕೆಯೇ. ಈ ಸೃಷ್ಟಿಯ ಅದಾವ ಶಕ್ತಿಯೇ ಎದುರಾಗಿ ಬರಲಿ, ಅದರ ಹುಟ್ಟಡಗಿಸುವ ದಿಟ್ಟತನವಿದೆ ನನ್ನಲ್ಲಿ. ಅದನ್ನು ನಾನು ಬಲ್ಲೆ ಸಹೋದರ, ಬಲ್ಲೆ. ರುದ್ರನಾದರೆ ಪ್ರಳಯ ರುದ್ರನನ್ನೇ ನಡುಗಿಸಿ ಮೃತ್ಯು ದೇವತೆಗೆ ಮೃತ್ಯುವಾಗಬಲ್ಲ ಈ ಹಿರಣ್ಯಾಕ್ಷ. ಕದನೋತ್ಸಾಹದಿಂದ ಕುಣಿಯುತ್ತಿರುವ ಈ ಕೈಗಳಿಗೆ ನಿರಾಶ ಮಾಡಬೇಡ, ನನಗೆ ಅಪ್ಪಣೆಯನ್ನು ಕೊಡು ಅಗ್ರಜ. ಹೋಗಿ ಬಾ ಸಹೋದರ, ದಿಗ್ವಿಜಯಶಾಲಿಯಾಗಿ ಹಿಂದಿರುಗು. ಇದೋ ಈಗಲೇ ಹೊರಟೆ. ದೀನಪಾಲ ಮಾನುನೀಯ ದಯವ ತೋರಿ ಪಾಲಿಸಯ್ಯ. ಹರಿ ವಾಸುದೇವ. ದೀನಪಾಲ ಮಾನುನೀಯ ದಯವ ತೋರಿ ಪಾಲಿಸಯ್ಯ. ನೋಳು ದಯವ ತೋರಿ ದಾರಿ ತೋರೋ ದೇವ ದೇವನೇ. ದಿನ ನೋಳು ದಯವ ತೋರಿ ದಾರಿ ತೋರೋ ದೇವ ದೇವನೇ. ಕರುಣೆ ತೋರೋ ಲಕ್ಷ್ಮೀಪತಿಯೇ. ಶ್ರೀ ನಾರಾಯಣ. ಕರುಣೆ ತೋರೋ ಲಕ್ಷ್ಮೀಪತಿಯೇ. ದಿನರನ್ನು ಸಲಹೋ ದೇವನೇ. ದಿನರನ್ನು ಸಲಹೋ ದೇವನೇ. ದೀನಪಾಲ ಮಾನುನೀಯ ದಯವ ತೋರಿ ಪಾಲಿಸಯ್ಯ. ಶ್ರೀಹರಿ. ಪರಮಾತ್ಮ ದೀನದಯಾಳುವೆ, ತಂದೆ ಕಾಪಾಡು ಕಾಪಾಡು. ಇದೇನಿದು ಹಿರಣ್ಯಾಕ್ಷನ ಆಕ್ರೋಶ? ಏನೀ ಅಟ್ಟಹಾಸ? ವರುಣ, ನಾನು ನಿನ್ನೊಂದಿಗೆ ಯುದ್ಧ ಮಾಡಬೇಕು. ಈ ಹುಚ್ಚು ಆಸೆ ನಿನಗೇಕೆ ದಾನವೇಂದ್ರ? ಲೆಕ್ಕವಿಲ್ಲದಷ್ಟು ಅಶ್ವಮೇಧ ಯಾಗವನ್ನು ಮಾಡಿ ಅದೇ ಏನೆಂಬ ಬಿರುದನ್ನು ಪಡೆದಿದ್ದೀಯ. ಆದ್ದರಿಂದಲೇ ನನ್ನ ಎದುರಾಳಿಯನ್ನಾಗಿ ನಿನ್ನನ್ನು ಆರಿಸಿಕೊಂಡಿರುವೆ. ಓಹೋ, ಅದೆಲ್ಲ ಮುಗಿದು ಹೋದ ಕತೆ. ಈಗ ನನ್ನಲ್ಲಿ ಯುದ್ಧೋತ್ಸಾಹವು ಉಳಿದಿಲ್ಲ. ನಾನು ಅದನ್ನು ನಂಬುವುದಿಲ್ಲ. ಈಗ ನನ್ನೊಡನೆ ಯುದ್ಧ ಮಾಡುವೆಯೋ ಇಲ್ಲ ಈಗ ಅದರಿಂದ ಅಪ್ಪಳಿಸಿ ಬಿಡುವೆನು. ಹಿರಣ್ಯಾಕ್ಷ, ಏನೀ ಹುಚ್ಚುತನ? ನಿನಗೆ ಯುದ್ಧ ಮಾಡಬೇಕೆಂಬ ಆಸೆ ಇದ್ದರೆ ನಿನಗೆ ಸರಿಸಮನಾದವರನ್ನೇ ಹೋರಾಡು. ನನಗೆ ಸರಿಸಮನಾದವರು ಈ ತ್ರಿಭುವನದಲ್ಲೇ ಅದಾವನಿರುವನು. ನಿನಗೆ ಸರಿಸಮನಾದ ವೀರರು ಯಾರೆಂದರೆ ತ್ರಿಲೋಕವನ್ನೇ ಪರಿಪಾಲಿಸುತ್ತಿರುವ ಶ್ರೀಮನ್ನಾರಾಯಣನು. ಅವನನ್ನು ಬಿಟ್ಟರೆ ಮತ್ತಾರೂ ಇಲ್ಲ. ನಾರಾಯಣ ನಾರಾಯಣ, ಆ ನಾರಾಯಣನನ್ನು ನಾನು ನೋಡಿಕೊಳ್ಳುತ್ತೇನೆ. ಈಗಲೇ ಹೊರಟೆ. ನಾರಾಯಣ ನಾರಾಯಣ. ಕಮಲ ನಯನ ಕಮಲ ವದನ. ನಾರಾಯಣ ನಾರಾಯಣ. ಕಮಲ ನಯನ ಕಮಲ ವದನ ಕಮಲಾರಮಣ ನಾರಾಯಣ. ಕಮಲಾರಮಣ ನಾರಾಯಣ. ಕಮಲ ನಯನ ಕಮಲ ವದನ. ಲೋಕದ ನಾಟಕಕ್ಕೆ ನೀ ಸೂತ್ರಧಾರಿ. ನಿನ್ನ ಗುಣಗಾನ ಮಾಡುವ
ನಾ ಪಾತ್ರಧಾರಿ ನಾ ಬರಿಯ ವೀಣೆ ವೈಣಿಕನು ನೀ ನುಡಿಸಿದಂತೆ ಹಾಡುವೆನು ನಾನು ನಾರಾಯಣ ನಾರಾಯಣ. ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಕ್ತರ ಹೃದಯದಿ ನಲಿದಾಡಿ ನಾರಾಯಣ ನಾರಾಯಣ. ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಕ್ತರ ಹೃದಯದಿ ನಲಿದಾಡಿ ಕರೆದರೆ ಬರುವ ಅಭಯವ ಕೊಡುವ ನಾರಾಯಣ ನಾರಾಯಣ. ಕರೆದರೆ ಬರುವ ಅಭಯವ ಕೊಡುವ ಶ್ರೀವತ್ಸನೆ ಕರುಣಾಡು ತಂದೆ ನಾರಾಯಣ ನಾರಾಯಣ. ಶ್ರೀವತ್ಸನೆ ಕರುಣಾಡು ತಂದೆ ಕಮಲ ನಯನ ಕಮಲ ವದನ ಕಮಲಾ ನಯನ ಕಮಲ ವದನ ಕಮಲಾರಮಣ ನಾರಾಯಣ ಕಮಲಾರಮಣ ನಾರಾಯಣ ಕಮಲ ನಯನ ಕಮಲ ವದನ. ದುಷ್ಟರನು ಶಿಷ್ಟರನು ತಂದವನು ನೀನೇ ಅಳಿಸುವುದು ನಗಿಸುವುದು ಎಲ್ಲವೂ ನೀನೇ ಭಕ್ತಿ ಕೊಡುವುದು ನೀನು ಮುಕ್ತಿ ಕೊಡುವುದು ನೀನು ನಿನ್ನ ಮಹಿಮೆಯ ಶಕ್ತಿ ಬಲ್ಲವನು ನೀನೇ ನೀನೇ ನಾರಾಯಣ ನಾರಾಯಣ. ಗರ್ವದಿ ಮಧಿಸಿದ ದಾನವರು ಮದ ವೇರುತ ಮೆರೆಯುತ ಘರ್ಜಿಸಲು ನಾರಾಯಣ ನಾರಾಯಣ. ಗರ್ವದಿ ಮಧಿಸಿದ ದಾನವರು ಮದ ವೇರುತ ಮೆರೆಯುತ ಘರ್ಜಿಸಲು ದುರುಳರ ಅಳಿಸಿ ಜಯವನ್ನು ಗಳಿಸಿ ನಾರಾಯಣ ನಾರಾಯಣ. ದುರುಳರ ಅಳಿಸಿ ಜಯವನ್ನು ಗಳಿಸಿ ಕಾಪಾಡುವ ಕರುಣಾಳು ನೀನೆ ಕಾಪಾಡುವ ಕರುಣಾಳು ನೀನೆ ಕಮಲ ನಯನ ಕಮಲ ವದನ ಕಮಲಾರಮಣ ನಾರಾಯಣ ಕಮಲಾರಮಣ ನಾರಾಯಣ ಕಮಲ ನಯನ ಕಮಲ ವದನ ಕಮಲ ವದನ ಕಮಲ ವದನ ನಾರಾಯಣ ನಾರಾಯಣ. ಈ ಪ್ರಪಂಚದಲ್ಲಿ ದುರುಳ ದುಷ್ಟ ದಾನವರ ಪ್ರಭಾವವು ಮಿತಿಮೀರುತ್ತಿರುವುದು. ಇರಲಿ ಇರಲಿ, ಶ್ರೀಹರಿಯನ್ನು ಹುಡುಕಿಕೊಂಡು ಹಿರಣ್ಯಾಕ್ಷನು ಇದೇ ಮಾರ್ಗವಾಗಿ ಬರುವಂತಿದೆ. ಬರಲಿ ಬರಲಿ. ನಾರಾಯಣ ನಾರಾಯಣ. ಯಾರು ಯಾರದು? ನಮ್ಮ ಪರಿಚಯವೂ ನಿಮಗಿಲ್ಲವೇ? ಓ ಹಿರಣ್ಯಾಕ್ಷ, ನೀನು ಇಷ್ಟು ಆತುರದಲ್ಲಿ ಹೋಗುತ್ತಿದ್ದರೆ ಹೇಗಪ್ಪ ತಿಳಿಯುವುದು? ಅದಿರಲಿ, ಎಲ್ಲಿಗೆ ಪಯಣ? ವೈಕುಂಠಕ್ಕೆ ಬರುತ್ತೀರಾ? ಯಾಕೆ? ಆ ಹರಿಯನ್ನು ಈ ಹಿರಣ್ಯಾಕ್ಷ ಸಿಗದು ಹಾಕುವುದನ್ನು ಕಣ್ಣಾರೆ ನೋಡುವುದಕ್ಕೆ. ಓಹೋ, ನಿನಗೇಗಪ್ಪ ಬಂತು ಈ ದುರ್ಬುದ್ಧಿ? ಏನಂದಿರಿ?
ಮತ್ತಿನ್ನೇನಯ್ಯ, ಇಂತಹ ಲೋಕ ಕಲ್ಯಾಣದ ಕಾರ್ಯಕ್ಕೆ ಹೊರಟಿರುವಾಗ ನಮ್ಮಂಥವರ ಸಲಹೆ ಕೇಳಕೂಡದೆ ಇದು ದುರ್ಬುದ್ಧಿಯಲ್ಲವೇ? ಏನ್ ನಿಮ್ಮ ಸಲಹೆ? ಆ ಶ್ರೀಪತಿ ಮಹಾಮಾಯಾವಿ. ನಾವು ದಾನವರು, ಅವನಿಗಿಂತಲೂ ಮಾಯಾವಿಗಳು. ಏ, ಅವನು ಆದಿದೇವ ಕಣಯ್ಯ. ಅದಕ್ಕೆ ಅವನನ್ನು ಅಂತ್ಯದೇವನನ್ನಾಗಿ ಮಾಡಲು ಹೊರಟಿರುವುದು ಕಣಯ್ಯ. ಅವನು ಅಚ್ಯುತ. ಈ ಗಧೆಯಿಂದ ಅಪ್ಪಳಿಸಿದರೆ ಅವನು ಚ್ಯುತ. ಹಿರಣ್ಯಾಕ್ಷ, ದೊಡ್ಡವರ ಮಾತು ಕೇಳಿದರೆ ಕ್ಷೇಮ. ಯಾರು ದೊಡ್ಡವರು? ನಾನು ವಯಸ್ಸಿನಲ್ಲಿ, ಹಾಗೆ ಶಕ್ತಿಯಲ್ಲಿ ನೀನೇ. ಹಾಗೆ ಹೇಳಿ ನೋಡು, ಎದುರಾಳಿಯು ಆಕ್ರೋಶದಿಂದ ಎದುರಾದಾಗಲೇ ಯುದ್ಧ ಸೊಗಸು. ಶೇಷಶಾಹಿಯಾಗಿ ಮಲಗಿರುವ ವಿಷ್ಣುವಿಗೆ ಕೋಪವೇ ಇಲ್ಲವೇ? ಹೊಸ ವಿಷಯ ನಾರದರೆ ಅವನಿಗೆ ಕೋಪ ಬರುವಂತೆ ಮಾಡಲು ಏನು ಮಾಡಬೇಕು? ಹಾಗೆ ಬಾದ್ದಾರಿಗೆ. ಮಹಾವೀರ, ನಿನಗೆ ಅತ್ಯಂತ ಪ್ರಿಯವಾದವರು ಯಾರು? ನೀವೇ. ನಾನೇ. ಸಂತೋಷ. ನನ್ನನ್ನು ಬಿಟ್ಟರೆ? ನನ್ನ ತಾಯಿ. ನಿಮ್ಮ ತಾಯಿಯನ್ನು ಬಿಟ್ಟರೆ? ನನ್ನ ತಂದೆ. ನಿಮ್ಮ ಅಣ್ಣನನ್ನು ಬಿಟ್ಟರೆ? ನಮ್ಮ ಅಣ್ಣ. ನಿಮ್ಮ ಅಣ್ಣನನ್ನು ಬಿಟ್ಟರೆ? ನನ್ನ ಪತ್ನಿ. ಆ, ನಿನ್ನ ಪತ್ನಿ. ನೋಡು, ಒಂದು ವೇಳೆ ಯಾರಾದರೂ ನಿನ್ನ ಪತ್ನಿಯನ್ನು ಕೆಣಕಿದರೆ ಬಿಟ್ಟೇನು? ಇಲ್ಲಿ ಯಾರಯ್ಯ ಇದ್ದಾರೆ? ನಿನ್ನ ಪತ್ನಿಯನ್ನ ಕೆಣಕಿದರೆ ಅಂತ ಒಂದು ಮಾತು ಹೇಳಿದೆ ಅಷ್ಟೇ, ಯಾರು ಕೆಣಕ್ಲಿಲ್ಲ. ನೋಡಿದ್ಯಾ, ನಿನಗದೆಷ್ಟು ಆಕ್ರೋಶ ಬಂತು. ನೀನು ಆ ವಿಷ್ಣುವಿನ ಪತ್ನಿಯನ್ನ ಕೆಣಕಿದರೆ ಅವನಿಗೂ ಹೀಗೆ ರೋಷಾವೇಶ ಬಂದು ಆಗ ನಿಮ್ಮಿಬ್ಬರ ಕಾಳಗ. ಬ್ರಹ್ಮಚಾರಿಗಳಾಗಿದ್ದರೂ ಬಹಳ ವಿಷಯ ತಿಳಿದಿದ್ದೀರಿ ನಾರದ್ರೆ. ನಾರಾಯಣ 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 ನಾರಾಯಣ. ಎಲ್ಲಿದ್ದಾಳೆ ಆ ನಾರಾಯಣನ ಪತ್ನಿ? ಈಗಲೇ ಹೇಳಿ. ಸ್ವಲ್ಪ ನಿಧಾನಿಸಯ್ಯ, ಯೋಚಿಸಬೇಡವೇ? ಆ ನಾರಾಯಣನ ಪತ್ನಿ ಒಬ್ಬಳು ಅವನ ವಕ್ಷಸ್ಥಳದಲ್ಲಿದ್ದಾಳೆ, ಶ್ರೀದೇವಿ. ಅದು ಪ್ರಯೋಜನವಿಲ್ಲ. ಆ ಇನ್ನೊಬ್ಬಳು ಅದೋ ಭೂದೇವಿ. ನಾರದರೆ, ಮೆಚ್ಚಿದೆ ನಿನ್ನ ಜಾಣತನಕ್ಕೆ, ಮೆಚ್ಚಿದೆ. ಈಗ ಆ ಭೂದೇವಿಯನ್ನು ನಾನು ನೋಡಿಕೊಳ್ಳುತ್ತೇನೆ. ನಾರಾಯಣ, ವಿನಾಶಕಾಲೇ ವಿಪರೀತ ಬುದ್ಧಿ. ಭೂದೇವಿ, ಎಲ್ಲಿ ಓಡಿ ಹೋಗುತ್ತಿರುವೆ? ನಾರಾಯಣ, ಕಾಪಾಡು, ಕಾಪಾಡು. ಮನ ಮೋಹಿನಿ ಮಣಿ, ಮನ ಮೋಹಿನಿ. ಮದನ ತಾಪಕ್ಕೆ ಮನವಾಣಿದ ನೀನು, ಮದನ ತಾಪಕ್ಕೆ ಮದವಾಣಿದ ನೀನು. ಸರೆ ನೀರೆ ಬಾರೆ ಪ್ರೇಮ ಸುಖವ ತೋರೆ, ಸರೆ ನೀರೆ ಬಾರೆ ಪ್ರೇಮ ಸುಖವ ತೋರೆ. ಮನ ಮೋಹಿನಿ ಕಾಂತಮಣಿ, ಮನ ಮೋಹಿನಿ, ಮನ ಮೋಹಿನಿ. ಭೂದೇವಿ, ಎಲ್ಲಿ ಓಡಿ ಹೋಗುತ್ತಿರುವೆ? ನಿಲ್ಲು, ನೀನು ನನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ದಾನವೇಂದ್ರ, ಕರ ಮುಗಿದು ಬೇಡಿಕೊಳ್ಳುವೆನು, ನನ್ನನ್ನು ಮುಟ್ಟಬೇಡ ದಾನವೇಂದ್ರ. ಶ್ರೀಹರಿ ನಾರಾಯಣ, ಕಾಪಾಡು, ಕಾಪಾಡು ಶ್ರೀಹರಿ. ಇಲ್ಲಿ ನಿನ್ನನ್ನು ಕಾಪಾಡಲು ಯಾರೂ ಬರುವುದಿಲ್ಲ. ನಾರಾಯಣ, ಕಾಪಾಡು. ಬಾ, ನನ್ನ ವಶಳಾಗು, ಬಾ, ನನ್ನ ವಶಳಾಗು. ಎಲ್ಲವೋ ಹರಿ, ನೀನೋ ಏನೋ ವಿಷ್ಣು, ನಿಜ ರೂಪವನ್ನು ತೋರಿಸದೆ ಹಂದಿಯಾಗಿ ಬಂದಿರುವೆಯ. ನಿನಗೆ ನಾಚಿಕೆಯಾಗುವುದಿಲ್ಲವೇ? ಬಾರೋ, ನನ್ನೊಂದಿಗೆ ಯುದ್ಧ ಮಾಡು. ಈ ಗಧೆಯಿಂದ ಅಪ್ಪಳಿಸಿ ಬಿಟ್ಟನು.
ಆ